ಹಾಯ್ ಹಲೋ ಸ್ನೇಹಿತರೆ, ಒಂದು ರುಚಿಕರವಾಗಿರುವಂತಹ ಒಂದು ಪಾಲಕ್ ಪನ್ನೀರನ್ನ ನೋಡೋಣ ಬನ್ನಿ. ಇದಕ್ಕೆ ಒಂದು ಕಟ್ ಪಾಲಕನ್ನ ನಾನು ತೆಗೆದುಕೊಂಡಿದ್ದೀನಿ. ಮತ್ತೆ ಒಂದು ಅರ್ಧ ಪಾತ್ರೆಯಲ್ಲಿ ನೀರನ್ನ ಇಟ್ಕೊಂಡಿದ್ದೀನಿ. ಅದನ್ನ ಕುದಿಯೋದಕ್ಕೆ ಬಿಟ್ಟು ನಾವು ಏನು ಪಾಲಕನ್ನ ಇಟ್ಕೊಂಡಿದೀವಿ ಅದನ್ನ ಒಂದು ಕುದಿ ಬರೆಸ್ಕೊಳ್ಬೇಕಷ್ಟೇ. ಅದಕ್ಕೆ ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ನೆಕ್ಸ್ಟ್ ಒಂದು 100 ಗ್ರಾಮ್ ಅಷ್ಟು ಪನ್ನೀರನ್ನ ತೆಗೆದುಕೊಂಡಿದ್ದೀನಿ. ನಾನು ನಂದಿನಿ ಪನ್ನೀರನ್ನೇ ತಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟನೋ ಅದೇ ಒಂದು ಪನ್ನೀರನ್ನ ತಗೊಳ್ರಿ. ಈ ರೀತಿಯಲ್ಲಿ ನಿಮ್ಗೆ ಬೇಕಾಗಿರುವಂತಹ ಗಾತ್ರದಲ್ಲಿ ಪನ್ನೀರನ್ನ ಕಟ್ ಮಾಡಿ ಇಟ್ಕೊಳ್ಳಿ. ಒಂದ್ ಕಡೆ ನಾನು ಬೇಯಿಸಿಟ್ಕೊಂಡಿರುವಂತಹ ಒಂದು ಪಾಲಕನ್ನ ಪ್ಲೇಟ್ಗೆ ತೆಗೆದುಕೊಳ್ತಾ ಇದ್ದೀನಿ. ಯಾಕಂದ್ರೆ ಇದು ತಣಿಲಿಕ್ ಬಿಡ್ಬೇಕು, ಮತ್ತೆ ಗ್ರೈಂಡ್ ಮಾಡ್ಕೋಬೇಕು. ಮತ್ತೆ ಇದಕ್ ಬೇಕಾಗಿರುವಂತಹ ಒಂದು ಇಂಗ್ರೀಡಿಯೆಂಟ್ಸ್ ಏನಂದ್ರೆ ಚಕ್ಕೆ ಲವಂಗ, ಒಂದೇ ಒಂದು ಏಲಕ್ಕಿಯನ್ನು ಸಹ ನಾನು ಹಾಕೊಂಡಿದ್ದೀನಿ. ಒಂದು ದೊಡ್ಡ ಗಾತ್ರದ ಈರುಳ್ಳಿ, ಒಂದು ಟೊಮೆಟೊವನ್ನ ಹಾಕೊಂಡಿದ್ದೀನಿ. ಒಂದು 4ರಿಂದ 5 ಹಸಿಮೆಣಸಿನಕಾಯಿಯನ್ನ ಹಾಕೊಂಡಿದ್ದೀನಿ. ಮತ್ತೆ ಸ್ವಲ್ಪ ಗಸಗಸೆ ಮತ್ತೆ ಗೋಡಂಬಿಯನ್ನ ನೀರಲ್ಲಿ ನೆನ್ಸಿಟ್ಕೊಂಡಿದ್ದೆ. ಒಂದು 5ರಿಂದ 10 ನಿಮಿಷ ನೆನ್ಸಿಟ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ನೆಕ್ಸ್ಟ್ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಹಾಕೊಂಡು ಇದು ಫೈನ್ ಪೇಸ್ಟ್ ಆಗಿ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ ಇದು ಫೈನ್ ಪೇಸ್ಟ್ ಆಗಿ ಮಾಡ್ಕೊಂಡಷ್ಟು ಪಾಲಕ್ ಪನ್ನೀರ್ ತುಂಬಾ ರುಚಿಕಟ್ಟಾಗಿ ಬರುತ್ತೆ. ಮತ್ತೆ ಒಂದು ಬಾಣ್ಲಿಯಲ್ಲಿ ಎಣ್ಣೆಯನ್ನ ಹಾಕೊಂಡು ನಾವೇನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಪನ್ನೀರ್ ಇದೆ ಅದನ್ನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಯಾವ ರೀತಿಯಲ್ಲಿ ಬೇಕಾದ್ರೂ ಫ್ರೈ ಮಾಡ್ಕೋಬಹುದು, ಇಲ್ಲ ಹಾಗೇನು ಹಾಕೋಬಹುದು. ಮತ್ತೆ ಒಂದು ಕಡೆ ನಾನು ಏನು ಸೊಪ್ಪನ್ನ ಬೇಯಿಸಿಟ್ಕೊಂಡಿದ್ದೆ, ಪಾಲಕ್ ಸೊಪ್ಪನ್ನ, ಅದನ್ನ ಈ ರೀತಿಯಲ್ಲಿ ಅದನ್ನು ಸಹ ಫೈನ್ ಪೇಸ್ಟ್ ಆಗಿ ಮಾಡ್ಕೊಂಡು ಇಟ್ಕೊಂಡಿದೀನಿ. ಒಂದ್ ಕಡೆ ಪನ್ನೀರು ಸಹ ಈ ರೀತಿಯಲ್ಲಿ ನಾನು ಕೆಂಪಾಗಿ ಫ್ರೈ ಮಾಡ್ಕೊಂಡಿದೀನಿ. ನೀವು ಇನ್ನೂ ಒಂದ್ ಸ್ವಲ್ಪ ಕಡಿಮೆನೆ ಫ್ರೈ ಮಾಡ್ಕೋಬಹುದು. ನಂತರ ಪನ್ನೀರ್ ಮಾಡೋದಕ್ಕೆ ಒಂದು ಬಾಣ್ಲಿಯನ್ನ ಇಟ್ಕೊಂಡಿದೀನಿ. ನೋಡಿ, ಒಂದ್ ಸ್ವಲ್ಪ ಸೋಂಪು, ಜೀರಿಗೆ, ಸ್ವಲ್ಪ ಚಕ್ಕೆ ಲವಂಗ, ಸ್ವಲ್ಪ ಮೊಗ್ಗನ್ನ ಹಾಕೊಂಡಿದೀನಿ. ಒಂದೇ ಒಂದು ಎಲೆಯನ್ನ ಹಾಕೊಂಡಿದೀನಿ, ಪಲಾವ್ ಎಲೆಯನ್ನ, ಒಂದು ಟೊಮೊಟೊ, ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ, ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಒಂದು ಈರುಳ್ಳಿ, ಒಂದು ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, ಎಣ್ಣೆ, ಮತ್ತೆ ಸ್ವಲ್ಪ ಹಿಂಗನ್ನ ಇಟ್ಕೊಂಡಿದೀನಿ. ಹಿಂಗು ತುಂಬಾ ರುಚಿಯನ್ನ ಕೊಡುತ್ತೆ. ಒಂದು ಬಾಣ್ಲಿಯಲ್ಲಿ ಎಣ್ಣೆಯನ್ನ ಹಾಕೊಂಡು 1-2 ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಳ್ಳಿ, ಸಣ್ಣ ಗಾತ್ರದ ಸ್ಪೂನ್ ಅಲ್ಲಿ. ಮತ್ತೆ ನಾವ್ ಇಟ್ಕೊಂಡಿರೋಂತ ಒಂದು ಮಸಾಲೆಯನ್ನ ಈ ಎಣ್ಣೆಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಷ್ಟೇ. ಮತ್ತೆ ಜಾಸ್ತಿ ಕಪ್ಪಗಾಗೋದಕ್ಕೆ ಬಿಡಬಾರ್ದು, ಅದು ರುಚಿಯನ್ನ ಕಳ್ಕೊಳ್ಳುತ್ತೆ. ನಂತರ ಹಿಂಗನ್ನ ಹಾಕ್ಬೇಕು. ಅದರ ಜೊತೆಗೆ ಮತ್ತೆ ಈರುಳ್ಳಿಯನ್ನ ಏನ್ ಕಟ್ ಮಾಡಿ ಇಟ್ಕೊಂಡಿದೀವಿ ಆ ಈರುಳ್ಳಿಯನ್ನ ಹಾಕಿ ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಮತ್ತೆ ಟೊಮೊಟೊವನ್ನ ಸಹ ಹಾಕೋಬೇಕು. ಆ ಟೊಮೊಟೊವನ್ನು ಸಹ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮತ್ತೆ ಟೊಮೊಟೊ ಬೇಗ ಫ್ರೈ ಆಗ್ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಉಪ್ಪನ್ನು ಸಹ ಅದಕ್ಕೆ ಸೇರಿಸ್ಕೊಳ್ಳಿ. ನಂತರ ಏನು 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಇಟ್ಕೊಂಡಿದೀವಿ, ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಸಹ ಇದಕ್ಕೆ ಹಾಕಿ ಫ್ರೈ ಮಾಡ್ಕೋಬೇಕು. ಮತ್ತೆ ಪಾಲಕ್ ಪನ್ನೀರನ್ನ ಈ ರೀತಿಯಲ್ಲಿ ಒಂದು ಬಾರಿ ಟ್ರೈ ಮಾಡಿ, ತುಂಬಾ ರುಚಿಕಟ್ಟಾಗಿ ಬರುತ್ತೆ. ಮತ್ತೆ ಪಾಲಕ್ ಪನ್ನೀರನ್ನ ಮಾಡ್ಕೋಬೇಕು ಅಂತ ಆಸೆ ಆಗುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಮತ್ತೆ ಏನು ನಾವು ಫೈನ್ ಪೇಸ್ಟ್ ಆಗಿ ಮಸಾಲೆಯನ್ನ ರುಬ್ಬಿಟ್ಕೊಂಡಿದೀವಿ, ಆ ಮಸಾಲೆಯನ್ನು ಸಹ ಹಾಕಿ ಸ್ವಲ್ಪ ಈ ರೀತಿಯಲ್ಲಿ ಫ್ರೈ ಮಾಡ್ಕೋಬೇಕು. ಅಂದ್ರೆ ಒಂದು 2 to 3 ಮಿನಿಟ್ಸ್ ಹಸಿ ಸ್ಮೆಲ್ ಹೋಗೋವರೆಗೂ ಸಹ ನಾವು ಫ್ರೈ ಮಾಡ್ಕೋಬೇಕು. ಮತ್ತೆ ಇದಕ್ಕೆ ನೀವು ಕನ್ಸಿಸ್ಟೆನ್ಸಿ ಅದನ್ನೇ ಸ್ವಲ್ಪ ನೀರನ್ನ ಹಾಕೋಬೇಕಾಗುತ್ತೆ, ಗ್ರೈಂಡ್ ಮಾಡಿರುವಂತಹ ಜಾರಿಂದನೇ. ನಂತರ ನಾನು ಪ್ಲೇಟ್ ಅನ್ನ ಹಾಕಿ ಸ್ವಲ್ಪ ಹೊತ್ತು ಈ ರೀತಿ ಫ್ರೈ ಆದ್ಮೇಲೆ ಮತ್ತೆ ಇಟ್ಕೊಂಡಿರುವಂತಹ ಒಂದು ಚಿಲ್ಲಿ ಪೌಡರು, ಧನಿಯಾ ಪುಡಿ, ಮತ್ತೆ ಸ್ವಲ್ಪ ಗರಂ ಮಸಾಲ ಏನ್ ಇಟ್ಕೊಂಡಿದೆ ಅದನ್ನು ಸಹ ಸೇರಿಸಿ ಮತ್ತೆ ಪ್ಲೇಟ್ ಹಾಕಿ ಒಂದು 1 or 2 ಮಿನಿಟ್ಸ್ ಫ್ರೈ ಮಾಡ್ಕೊಂತೀನಿ. ಮತ್ತೆ ಅದೇ ರೀತಿಯಲ್ಲಿ ಫ್ರೈ ಮಾಡ್ಕೊಂಡು ನೋಡಿ, ಅದು ಯಾವ ರೀತಿಯಲ್ಲಿ ಗಟ್ಟಿಯಾಗಿ ಫ್ರೈ ಆದ್ಮೇಲೆ ನಾವು ರುಬ್ಬಿಟ್ಕೊಂಡಿರುವಂತಹದ್ದು ಏನು ಪಾಲಕ್ ಸೊಪ್ಪಿದೆ, ಆ ಪಾಲಕ್ ಫೈನ್ ಪೇಸ್ಟ್ ಮಾಡಿ ಇಟ್ಕೊಂಡಿರುವಂತಹ ಅದನ್ನು ಸಹ ಸೇರಿಸ್ಕೋಬೇಕು. ನೀವ್ ಈಗ್ಲೇ ನಿಮ್ಮ ಕನ್ಸಿಸ್ಟೆನ್ಸಿ ತಕ್ಕಂಗೆ ನೀರನ್ನ ಹಾಕೊಳ್ಳಿ. ಮತ್ತೆ ರುಬ್ಬಿಟ್ಕೊಂಡಿರುವಂತಹ ಒಂದು ಪಾಲಕ್ ಸೊಪ್ಪಿನ ಒಂದು ಮಿಕ್ಸಿಯಲ್ಲೇ ನೀವು ಒಂದ್ ಸ್ವಲ್ಪ ನೀರನ್ನ ಹಾಕೊಂಡು, ಅಂದ್ರೆ ಜಾರಲ್ಲೇ ಸ್ವಲ್ಪ ನೀರನ್ನ ಹಾಕೊಂಡು ಇದಕ್ಕೆ ನೀವು ಕನ್ಸಿಸ್ಟೆನ್ಸಿಯಾಗಿ ಇದಕ್ಕೆ ರೆಡಿ ಮಾಡ್ಕೊಳ್ಳಿ. ಅದನ್ನ ಮಸಾಲೆ ಮತ್ತೆ ಸೊಪ್ಪು ಫೈನ್ ಪೇಸ್ಟ್ ಆಗಿರುತ್ತೆ, ಅದಕ್ಕೆ ಅದೆರಡನ್ನು ಸಹ ತುಂಬಾ ಚೆನ್ನಾಗಿ ಕಲಿಸ್ಬೇಕಾಗುತ್ತೆ. ಎರಡನ್ನು ಕಲಸಿ ಆದ್ಮೇಲೆ ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಲಿಡ್ ಅನ್ನ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂನು
ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ತುಂಬಾ ಚೆನ್ನಾಗಿ ಎಣ್ಣೆ ಎಲ್ಲಾನು ಮೇಲೆ ಕಾಣ್ತಾ ಇರುತ್ತೆ, ಅದು ಬಿಲ್ಡ್ ಆಗಿರುತ್ತೆ. ಆಗ ನಾವು ಏನು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಪನ್ನೀರನ್ನ ಅದಕ್ಕೆ ಸೇರಿಸ್ಬೇಕಾಗುತ್ತೆ ಮಸಾಲೆಗೆ. ನೋಡಿ ನೀವು ನೋಡ್ತಾ ಇದ್ರೇನೆ ಗೊತ್ತಾಗುತ್ತೆ ಅದು ಕಲರ್ ಎಷ್ಟು ಚೆನ್ನಾಗಿರುತ್ತೆ. ಅದು ಸರ್ವ್ ಮಾಡೋದಕ್ಕೆ ಮತ್ತೆ ಸರಿ ಹೋಗಿರುತ್ತೆ. ಅಂದ್ರೆ 1 ಮಿನಿಟ್ ಅಷ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು. ಸರ್ವ್ ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿರುವಂತಹ ಒಂದು ಪಾಲಕ್ ಪನ್ನೀರ್ ರೆಡಿ ಆಗುತ್ತೆ. ಅದು ಚಪಾತಿಗಾಗಿರ್ಬೋದು, ರೈಸ್ಗಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ. ಇದು ಆರೋಗ್ಯಕರವಾಗಿರುವಂತದ್ದು ಸಹ ಅಷ್ಟೇ. ಮಕ್ಕಳಿಗಾಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು ತುಂಬಾ ಆರೋಗ್ಯಕ್ಕೆ ಒಳ್ಳೇದಾಗಿರುವಂತದ್ದು. ನೀವು ಸಹ ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ. ಯಾವ ರೀತಿ ಇತ್ತು ಅಂತ ಹೇಳಿ ನಮಗೂ ಒಂದ್ಸಲ ಕಮೆಂಟ್ ಮಾಡಿ. ಮತ್ತೆ ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ದಯವಿಟ್ಟು. ಇಂತಹ ಒಂದು ರುಚಿಕರವಾದ ಇನ್ನಷ್ಟು ರೆಸಿಪಿಗಳಿಗಾಗಿ.